ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಬಟನ್ನ ಆನ್ ಮಾಡ್ಕೊಳ್ಳಿ. ಆವಾಗ ನನ್ನೆಲ್ಲ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಫಸ್ಟು ನಿಮ್ಮ ಹತ್ರ ಬರುತ್ತೆ. ಹಾಗೆ ನಾನಿವತ್ತು ಏನು ವಿಡಿಯೋ ತಂದಿದ್ದೀನಿ ಅಂದರೆ, ರಾಘವೇಂದ್ರ ಸ್ವಾಮಿಗಳಿಗೆ ಅರಿಶಿನ ಕುಂಕುಮ ಹಚ್ಚಬಹುದಾ ಹಚ್ಚಬಾರ್ದಾ ಅಂತ ನಿಮಗೆಲ್ಲ ಕನ್ಫ್ಯೂಸ್ ಇರುತ್ತಲ್ವ, ಆ ವಿಡಿಯೋನ ತಂದಿದ್ದೀನಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗಾದರೆ ರಾಯರಿಗೆ ಅರಿಶಿನ ಕುಂಕುಮ ಹಚ್ಚಬಾರ್ದಾ? ಏಕೆಂದರೆ ಅವರು ಯತಿಗಳು ಅಂದರೆ ಗೊತ್ತಾ ನಿಮಗೆ, ಸಂಸಾರ ತೊರೆದು ಸನ್ಯಾಸ ಸ್ವೀಕಾರ ಮಾಡಿದ್ದಾರೆ. ಹಾಗೆ ಗಂಧವನ್ನು ರಾಯರಿಗೆ ಹಚ್ಚಬೇಕು, ಹಾಗೆ ತುಳಸಿ ಕೂಡ ಇಡಬೇಕು. ನಾವೆಷ್ಟೇ ಅಲಂಕಾರ ಮಾಡಿದ್ರೂ ರಾಯರಿಗೆ ತುಳಸಿನೇ ಶ್ರೇಷ್ಠವಾಗಿದ್ದು ಅಲ್ವಾ. ತುಳಸಿ ಹಚ್ಚಬೇಕು, ಹಾಗೆ ಗಂಧ ಕೂಡ ಹಚ್ಚಬೇಕು. ನಾವೆಲ್ಲ ಗಂಧದ್ದು ಕಡ್ಡಿ ಇದೆ, ಅದನ್ನು ತೆಗೆದ್ಬಿಟ್ಟು ರಾಯರಿಗೆ ಹಚ್ತೀವಿ. ಹಾಗೆ ಅರಿಶಿನ ಕುಂಕುಮ ಯಾವತ್ತೂ ರಾಯರಿಗೆ ಇಡಬಾರ್ದು. ಹಾಗೇನಾದರೂ ರಾಯರಿಗೆ ಇಟ್ಟಿದ್ರು ತಪ್ಪಾಯಿತು ಅಂತ ಕ್ಷಮೆ ಕೇಳಿ ನೀವು ಗಂಧವನ್ನು ತಂದು ಇಡಿ. ಹಾಗೆ ಅಂಗಡಿಲಿ ಕೂಡ ಸಿಗುತ್ತೆ ಗಂಧದ್ದು ಕಡ್ಡಿ, ಅದನ್ನು ಕೂಡ ತಂದು ನೀವೇ ನಿಮ್ಮ ಕೈಯಾರ ಗಂಧ ತೆಗೆದು ರಾಯರಿಗೆ ಹಚ್ಬೋದು. ಹಾಗೆ ಅದಾಗಲ್ಲ, ನಮಗೆ ಟೈಮೇ ಇರಲ್ಲ ಅನ್ನೋರು ಡಬ್ಬಿಲಿ ಸಿಗುತ್ತೆ ಗಂಧ, ಅದನ್ನು ತಂದು ರಾಯರಿಗೆ ಕೂಡ ಹಚ್ಚಿ ಪೂಜೆ ಮಾಡಬಹುದು. ಹಾಗೆ ತುಳಸಿನ ಕೂಡ ಇಡಬೇಕು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.